ಒಂದು ಡಾರ್ಕ್ ಟ್ರೂತ್ ಹೇಳ್ತೀನಿ. ಈ ಜಗತ್ತಿನಲ್ಲಿ ರೆಸ್ಪೆಕ್ಟ್ ಇಲ್ಲದ ಹುಡುಗ ಇನ್ವಿಸಿಬಲ್. ಅವನನ್ನು ಯಾರೂ ಕೂಡ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಕ್ರಶ್ ಇಗ್ನೋರ್ ಮಾಡ್ತಾಳೆ, ಫ್ರೆಂಡ್ಸ್ ಯೂಸ್ ಮಾಡ್ಕೋತಾರೆ, ಫ್ಯಾಮಿಲಿಯವರು ಡಿಸಪಾಯಿಂಟ್ಮೆಂಟ್ ನೀಡ್ತಾರೆ, ಸೊಸೈಟಿ ಅವನನ್ನು ಬ್ಯಾಕ್ಗ್ರೌಂಡ್ ಕ್ಯಾರೆಕ್ಟರ್ ಆಗಿ ಟ್ರೀಟ್ ಮಾಡುತ್ತೆ. ಹೇಳು ಬ್ರೋ, ನಿನಗೆ ಬ್ಯಾಕ್ಗ್ರೌಂಡ್ ಕ್ಯಾರೆಕ್ಟರ್ ಆಗಿರಬೇಕಾ ಅಥವಾ ಮೇನ್ ಹೀರೋ ಆಗಬೇಕಾ? ಆನ್ಸರ್ ನಿನ್ನ ಆ್ಯಕ್ಷನ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಟುಡೇ ಐ ವಿಲ್ ಟೆಲ್ ಯು ಎಕ್ಸಾಕ್ಟ್ಲಿ ಹೌ ಟು ಗೇನ್ ರೆಸ್ಪೆಕ್ಟ್ ಆ್ಯಸ್ ಅ ಮ್ಯಾನ್. ಇದನ್ನು ಒನ್ಸ್ ನೀನು ಗ್ರಾಸ್ಪ್ ಮಾಡಿಕೊಂಡ್ರೆ ನೀನು ಮತ್ತೊಬ್ಬ ಆರ್ಡಿನರಿ ಹುಡುಗ ಅಲ್ಲ, ಅ ಮ್ಯಾನ್ ಆಫ್ ವ್ಯಾಲ್ಯೂ. ಬ್ರೋ, ಲೆಟ್ ಬಿ ಆನೆಸ್ಟ್, ನೀನು 16ರಿಂದ 25 ಏಜ್ನ ರೇಂಜ್ನಲ್ಲಿ ಇದೆಯಾ ಅಂದರೆ ಈ ಏಜ್ನಲ್ಲಿ ನೀನು ಏನು ಮಾಡ್ತಿದ್ಯಾ? ದಿನವಿಡೀ ಸ್ಕ್ರೋಲ್ ಮಾಡ್ತಿದ್ಯಾ? ಲೇಟ್ ನೈಟ್ ಗೇಮಿಂಗ್, ನೆಟ್ಫ್ಲಿಕ್ಸ್, ಕ್ರಶ್ಗೆ ಟೆಕ್ಸ್ಟ್ ಮಾಡ್ತಿದ್ಯಾ? ಓದೋಕ್ಕೆ ಬುಕ್ ಓಪನ್ ಮಾಡ್ತೀಯಾ? ಬಟ್ ಇನ್ಸ್ಟಾಗ್ರಾಮ್ ನೋಟಿಫಿಕೇಷನ್ ಬರುತ್ತೆ, ಅಲ್ಲಿಗೆ ಮುಗಿಯಿತು. ಟೆಲ್ ಮಿ ಆನೆಸ್ಟ್ಲಿ, ನೀನು ಎಷ್ಟು ಬಾರಿ 5 ನಿಮಿಷ ರೀಲ್ಸ್ ನೋಡ್ತೀನಿ ಅಂತ ಓಪನ್ ಮಾಡಿ 2 ಅವರ್ಸ್ ಕಳೆದಿಲ್ಲ? ಪ್ರಾಬ್ಲಮ್ ಏನು ಗೊತ್ತಾ? ಡಿಸ್ಟ್ರಾಕ್ಷನ್ ನಿನ್ನನ್ನು ಕೇವಲ ಎಂಟರ್ಟೈನ್ಮೆಂಟ್ ಮಾಡ್ತಿಲ್ಲ, ಅವು ಸ್ಲೋಲಿ ನಿನ್ನ ರೆಸ್ಪೆಕ್ಟನ್ನು ಸ್ಟೀಲ್ ಮಾಡ್ತಿದೆ. ಬಿಕಾಸ್ ಲೇಝಿ ಗಾಯ್ಗೆ ರೆಸ್ಪೆಕ್ಟ್ ಕೊಡಲ್ಲ, ಎಕ್ಸ್ಕ್ಯೂಸಸ್ ಮಾಡೋವನಿಗೆ ಸೊಸೈಟಿ ರೆಸ್ಪೆಕ್ಟ್ ಕೊಡಲ್ಲ, ಸೆಲ್ಫ್ ಕಂಟ್ರೋಲ್ ಇಲ್ಲದೆ ಇರೋನು ವೀಕ್ ಅಂತ ಟ್ಯಾಗ್ ಮಾಡ್ತಾರೆ. ಆದರೆ ಇದು ಸರ್ಫೇಸ್ ಪ್ರಾಬ್ಲಮ್ ಮಾತ್ರ. ರಿಯಲ್ ಡೀಪ್ ರೀಸನ್ ಏನು ಗೊತ್ತಾ? ಸ್ಟೇ ಟ್ಯೂನ್ಡ್, ಐ ವಿಲ್ ಟೆಲ್ ಯು ಅ ಡಾರ್ಕ್ ಟ್ರೂತ್ ನಾವು. ಲೀಸನ್ ಕೇರ್ಫುಲಿ. ರೆಸ್ಪೆಕ್ಟ್ ಅನ್ನೋದು ಬೆಗ್ ಮಾಡಿದರೆ ಸಿಗೋದಲ್ಲ. ರೆಸ್ಪೆಕ್ಟ್ ಅನ್ನೋದು ಮನಿ ಕೊಟ್ಟರು ಬೈ ಮಾಡೋಕ್ಕಾಗಲ್ಲ. ರೆಸ್ಪೆಕ್ಟ್ ಅನ್ನೋದು ಪ್ಲೀಸ್ ಲೈಕ್ ಮೀ ಅಂತ ಕೇಳಿದರೂ ಕೂಡ ಸಿಗೋದಿಲ್ಲ. ಸೊಸೈಟಿ ಒಂದು ಬ್ರೂಟಲ್ ಸಿಸ್ಟಮ್. ಇಟ್ ಓನ್ಲಿ ರೆಸ್ಪೆಕ್ಟ್ಸ್ ಸ್ಟ್ರೆಂತ್, ಡಿಸಿಪ್ಲಿನ್ ಆ್ಯಂಡ್ ವ್ಯಾಲ್ಯೂ. ವೀಕ್ನೆಸ್ ಅಂದರೆ ಡಿಸ್ರೆಸ್ಪೆಕ್ಟ್. ನೀನು ಸೆಲ್ಫ್ ಕಂಟ್ರೋಲ್ ಇಲ್ಲದೆ ಸ್ಕ್ರೋಲ್ ಮಾಡ್ತೀಯಾ ಅಂದರೆ ಸೊಸೈಟಿ ಇಮಿಡಿಯೇಟ್ಲಿ ಮಾರ್ಕ್ ಮಾಡುತ್ತೆ, ಈ ಹುಡುಗ ಯೂಸ್ಲೆಸ್ ಅಂತ. ಜಿಮ್ನ ಸ್ಕಿಪ್ ಮಾಡಿದರೆ ಬಾಡಿ ವೀಕ್ ಆಗುತ್ತೆ ಅಂದರೆ ಪೀಪಲ್ ನಿನ್ನನ್ನು ಇಗ್ನೋರ್ ಮಾಡ್ತಾರೆ. ಎಕ್ಸಾಮ್ ಓದೋಕ್ಕೆ ಪ್ಲ್ಯಾನ್ ಮಾಡಿಕೊಂಡ್ರು ಪ್ರೋಕ್ರಾಸ್ಟಿನೇಷನ್ ಮಾಡ್ತೀಯಾ ಅಂದರೆ ಫ್ಯಾಮಿಲಿ ಡಿಸಪಾಯಿಂಟ್ ಆಗುತ್ತೆ. ಬ್ರೋ, ಒಂದಿಷ್ಟು ಹಾರ್ಶ್ ಆಗಿ ಕೇಳ್ತೀನಿ. ನೀನು ನಿನ್ನ ಕ್ರಶ್ಗೆ ಟೆಕ್ಸ್ಟ್ ಮಾಡ್ತೀಯಾ, ಗುಡ್ ಮಾರ್ನಿಂಗ್, ಬ್ರೇಕ್ಫಾಸ್ಟ್ ಆಯಿತಾ ಅಂತ, ಆದರೆ ರಿಪ್ಲೈ ಏನೂ ಬರಲ್ಲ. ಯಾಕೆ ಗೊತ್ತಾ? ಬಿಕಾಸ್ ರೆಸ್ಪೆಕ್ಟ್ ಇಲ್ಲ. ದಿಸ್ ಈಸ್ ದ ಡಾರ್ಕ್ ಟ್ರೂತ್. ಪೀಪಲ್ ಡೋಂಟ್ ರೆಸ್ಪೆಕ್ಟ್ ವರ್ಡ್ಸ್, ಅವರು ರೆಸ್ಪೆಕ್ಟ್ ಮಾಡ್ತಾರೆ ರಿಸಲ್ಟ್ಸ್ನ ಮಾತ್ರ. ರಿಸಲ್ಟ್ ಬಿಲ್ಡ್ ಮಾಡಬೇಕು, ಲೈಫ್ ಸ್ಟೈಲನ್ನು ಟ್ರಾನ್ಸ್ಫಾರ್ಮ್ ಮಾಡ್ಕೋಬೇಕು. ಆದರೆ ಟ್ರಾನ್ಸ್ಫಾರ್ಮ್ ಮಾಡೋದು ಹೇಗೆ? ದೇರ್ ಆರ್ 4 ಅನ್ಬ್ರೇಕಬಲ್ ರೂಲ್ಸ್. ಮಿಸ್ ಮಾಡಿದರೆ ಲೈಫ್ ಲಾಂಗ್ ಡಿಸ್ರೆಸ್ಪೆಕ್ಟ್ ಸಿಗುತ್ತೆ, ಫಾಲೋ ಮಾಡಿದರೆ ಪರ್ಮನೆಂಟ್ ರೆಸ್ಪೆಕ್ಟ್ ಸಿಗುತ್ತೆ. ನೀವು ಇದಕ್ಕೆ ರೆಡಿನಾ? ಹಾಗಿದ್ರೆ ಕೇಳಿಸ್ಕೊಳ್ಳಿ. ಸೊ ಲೆಟ್ಸ್ ಬಿಲ್ಡ್ ಯು ಇಂಟು ಅ ಮ್ಯಾನ್ ಹೂ ಕಮ್ಯಾಂಡ್ಸ್ ರೆಸ್ಪೆಕ್ಟ್. ರೂಲ್ ನಂಬರ್ 1, ಸೆಲ್ಫ್ ಕಂಟ್ರೋಲ್ ಈಸ್ ಪವರ್. ಒಬ್ಬ ಮ್ಯಾನ್ ತನ್ನ ಮೈಂಡನ್ನು ಕಂಟ್ರೋಲ್ ಮಾಡ್ಕೋತಾನೆ. ಫೋನ್ ಅಡಿಕ್ಷನ್ ಕಟ್ ಮಾಡು, ನೈಟ್ ಸ್ಕ್ರೋಲಿಂಗ್ ಎಲಿಮಿನೇಟ್ ಮಾಡು, ಗೋಲ್ಸ್ ಮೇಲೆ ಫೋಕಸ್ ಮಾಡು. ಬಿಕಾಸ್ ಸೆಲ್ಫ್ ಕಂಟ್ರೋಲ್ ಮೀನ್ಸ್ ಸೆಲ್ಫ್ ರೆಸ್ಪೆಕ್ಟ್. ಸೆಲ್ಫ್ ರೆಸ್ಪೆಕ್ಟ್ ಮೀನ್ಸ್ ಎಕ್ಸ್ಟರ್ನಲ್ ರೆಸ್ಪೆಕ್ಟ್. ಇಫ್ ಯು ಕಾಂಟ್ ಕಂಟ್ರೋಲ್ ಯೋರ್ ಸೆಲ್ಫ್, ನೋಬಡಿ ವಿಲ್ ರೆಸ್ಪೆಕ್ಟ್ ಯು. ರೂಲ್ ನಂಬರ್ 2, ಡಿಸಿಪ್ಲಿನ್ ಓವರ್ ಮೋಟಿವೇಶನ್. ಮೋಟಿವೇಶನ್ ಟೆಂಪ್ರವರಿ, ಆದರೆ ಡಿಸಿಪ್ಲಿನ್ ಪರ್ಮನೆಂಟ್. ಮಳೆ ಆದರೂ ಸರಿ, ಬಿಸಿಲಾದರೂ ಸರಿ, ಜಿಮ್ಗೆ ಹೋಗೋದನ್ನು ನಿಲ್ಲಿಸಬೇಡ. ಸ್ಟಡಿ ಸ್ಕೆಡ್ಯೂಲ್ಗೆ ಸ್ಟಿಕ್ ಆಗು, ಎಕ್ಸ್ಕ್ಯೂಸಸ್ಸೇ ಕೊಡಬೇಡ. ಮಾರ್ನಿಂಗ್ ರುಟೀನನ್ನು ಬಿಲ್ಡ್ ಮಾಡು. ಪೀಪಲ್ ಅಬ್ಸರ್ವ್ ಕನ್ಸಿಸ್ಟೆನ್ಸಿ. ಕನ್ಸಿಸ್ಟೆನ್ಸಿ ಮೀನ್ಸ್ ರಿಲಯಬಿಲಿಟಿ. ರಿಲಯಬಿಲಿಟಿ ಮೀನ್ಸ್ ರೆಸ್ಪೆಕ್ಟ್. ರೂಲ್ ನಂಬರ್ 3, ಕಾಂಪಿಟೆನ್ಸ್ ಆ್ಯಂಡ್ ವ್ಯಾಲ್ಯೂ. ಬ್ರೋ, ಸಿಂಪಲ್ ಟ್ರೂತ್ ಏನು ಗೊತ್ತಾ? ರೆಸ್ಪೆಕ್ಟ್ ಸಿಗೋದು ಯೂಸ್ಫುಲ್ ವ್ಯಕ್ತಿಗೆ ಮಾತ್ರ. ಸ್ಕಿಲ್ ಬಿಲ್ಡ್ ಮಾಡ್ಕೋ, ಕರಿಯರ್ ಗೋಲ್ಸ್ ಮೇಲೆ ಫೋಕಸ್ ಮಾಡು. ಫಿಟ್ನೆಸ್, ಫೈನಾನ್ಸ್, ಕಮ್ಯುನಿಕೇಷನ್ ಎಲ್ಲವನ್ನು ಇಂಪ್ರೂವ್ ಮಾಡ್ಕೋ. ಇಮ್ಯಾಜಿನ್, ಒಂದು ದಿನ ನಿನ್ನ ಗ್ಯಾಂಗ್ ಎಲ್ಲರೂ ನಿನ್ನ ಮೇಲೆ ಡಿಪೆಂಡ್ ಆಗ್ತಾರೆ. ಅದಕ್ಕೆ ಕಾರಣ ಯು ಬಿಕಮ್ ಕಾಂಪಿಟೆಂಟ್. ಕಾಂಪಿಡೆನ್ಸ್ ಅನ್ನೋದು ಮ್ಯಾಗ್ನೆಟ್ನ ಹಾಗೆ, ಅದು ರೆಸ್ಪೆಕ್ಟನ್ನು ತನ್ನ ಕಡೆಗೆ ಹೇಳ್ಕೊಳ್ಳುತ್ತೆ. ರೂಲ್ ನಂಬರ್ 4, ಬೌಂಡ್ರೀಸ್ ಆ್ಯಂಡ್ ಫಿಯರ್ಲೆಸ್ನೆಸ್. ಲಾಸ್ಟ್ ಬಟ್ ಮೋಸ್ಟ್ ಬ್ರೂಟಲ್ ಟ್ರೂತ್. ರೆಸ್ಪೆಕ್ಟ್ ಸಿಗೋದು ಯಾವಾಗಲೂ ಎಸ್ ಅಂತ ಹೇಳೋ ಮ್ಯಾನ್ಗಲ್ಲ, ರೆಸ್ಪೆಕ್ಟ್ ಸಿಗೋದು ಬೌಂಡ್ರೀಸ್ ಇರೋ ಮ್ಯಾನ್ಗೆ. ಫ್ರೆಂಡ್ಸ್ ಟಾಕ್ಸಿಕ್ ಜೋಕ್ಸ್ ಮಾಡಿದರೆ ಅವರನ್ನು ಅಲ್ಲೇ ಕಟ್ ಮಾಡು. ಪೀಪಲ್ ಯೂಸ್ ಮಾಡಿಕೊಂಡ್ರೆ ಅವರಿಂದ ದೂರ ಆಗು. ಭಯ ಇದ್ದರೆ ಅದನ್ನು ಈಗಲೇ ಕಮ್ಮಿ ಮಾಡ್ಕೊ. ಬಿಕಾಸ್ ಫಿಯರ್ಲೆಸ್ನೆಸ್ ಕಮ್ಯಾಂಡ್ಸ್ ರೆಸ್ಪೆಕ್ಟ್. ನೀನು ಭಯವನ್ನು ಹೋಗಿಸ್ಕೊಂಡ್ರೆ ಸೊಸೈಟಿ ಆಟೋಮೆಟಿಕಲಿ ನಿನ್ನ ಕಡೆ ತಲೆ ಬಗ್ಸಿ ರೆಸ್ಪೆಕ್ಟ್ ಕೊಡುತ್ತೆ. ಒಂದು ದಿನ ಟೈಮ್ ಬರುತ್ತೆ, ನೀನು ಕ್ರೌಡ್ನಲ್ಲಿ ನಿಂತಾಗ ಸಡನ್ಲಿ ಪೀಪಲ್ ನಿನ್ನ ಕಡೆ ತಿರುಗಿ ರೆಸ್ಪೆಕ್ಟ್ ಕೊಡ್ತಾರೆ. ಅವರು ನಿನ್ನ ಬಟ್ಟೆಗೆ, ಫೋನ್ಗೆ ಅಥವಾ ಬೈಕ್ಗೆ ಕೊಡಲ್ಲ, ಅವರು ನಿನ್ನಲ್ಲಿ ಇರೋ ಆರಾಗೆ ರೆಸ್ಪೆಕ್ಟ್ ಕೊಡ್ತಾರೆ. ಆ ಆರಾ ಬಿಲ್ಡ್ ಆಗೋಕ್ಕೆ ಈ 4 ರೂಲ್ಸ್ ಮುಖ್ಯ.
ಸೊ ಕೊನೆಯದಾಗಿ ಏನು ಹೇಳ್ತಾ ಇದ್ದೀನಿ ಅಂದರೆ, ರೆಸ್ಪೆಕ್ಟ್ ಬಿಲ್ಡ್ ಆಗೋದು ವೀಕ್ ಮ್ಯಾನ್ಗಲ್ಲ, ರೆಸ್ಪೆಕ್ಟ್ ಕಮಾಂಡ್ ಮಾಡೋದು ರಿಯಲ್ ಮ್ಯಾನ್ ಮಾತ್ರ. ನೌ ಟೆಲ್ ಮಿ, ನೀವು ಯಾವುದನ್ನು ಚೂಸ್ ಮಾಡ್ತೀರಾ? ಬ್ಯಾಕ್ಗ್ರೌಂಡ್ ಕ್ಯಾರೆಕ್ಟ್ರಾ ಅಥವಾ ಮೇನ್ ಹೀರೋನಾ? ಇದು ಫಸ್ಟ್ ಸ್ಟೆಪ್. ರೆಸ್ಪೆಕ್ಟ್ ಗೇನ್ ಮಾಡಬೇಕಾದ್ರೆ ಈ 4 ರೂಲ್ಸ್ ನಾನ್ ನೆಗೋಷಿಯಬಲ್. ಆದರೆ ಒಂದು ಸಲ ರೆಸ್ಪೆಕ್ಟನ್ನು ಗೇನ್ ಮಾಡಿದರೆ ಅದನ್ನು ಮೇಂಟೈನ್ ಮಾಡೋದು ಒಂದು ದೊಡ್ಡ ಗೇಮ್. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಬ್ರೇಕ್ ಮಾಡ್ತೀನಿ. ಸೊ ನಿಮಗೆ ಆ ವಿಡಿಯೋ ಬೇಕು ಅಂದರೆ ಕಾಮೆಂಟ್ನಲ್ಲಿ ತಿಳಿಸಿ. ಸೊ ಇಲ್ಲಿ ತನಕ ಬಂದಿದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.